ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಓಕೆ ಇರೋ, ಆಮೇಲೆ ಕಾಲ್ ಮಾಡ್ತೀನಿ. ಮಧು ಏನೋ ಟೆನ್ಷನ್ ಅಲ್ಲಿರೋ ಹಾಗಿದೆ, ಏನಾಯ್ತು? ಅದು ಅಣ್ಣ ಮತ್ತೆ ವಿಶ್ವಣ್ಣ ಒಂದ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಅದೇನಾಗುತ್ತೋ ಏನೋ ಅಂತ ಸ್ವಲ್ಪ ಟೆನ್ಷನ್. ಅವರಿಬ್ರು ಒಂದೇ ಕೆಲ್ಸಕ್ಕೆ ಹೊರಗಡೆ ಹೋದ್ರ? ಒಳ್ಳೆ ರಾಹು ಕೇತು ಒಂದೇ ಮನೆಗೆ ಹೋದಾಗಾಯ್ತು. ಅವ್ರ ಹತ್ರ ಮಾಡಿಸೋಂತ ಕೆಲ್ಸ ಏನಿತ್ತು? ಅವ್ರಿನ್ನೇನ್ ಬಂದ್ಬಿಡ್ತಾರೆ, ಬರ್ಲಿ ಆಮೇಲೆ ಹೇಳ್ತೀನಿ. ಅದ್ಕೆ ಜ್ಯೂಸ್ ಬೇಡ ಅಣ್ಣ, ನೀನ್ ತಗೋ. ಸೂಟ್ ಕೇಸು ಈಗ್ಲೇ ಮನೆ ಒಳಗಡೆ ಸೂಟ್ ಕೇಸ್ ತಗೊಂಡೋದ್ರೆ ಸಿಕ್ಕಾಕೋತೀವಿ. ಇಂಥ ಮನೆ ಹಾಳು ಕೆಲ್ಸಕ್ಕೆ ಜೋಡ್ಸಿದೀನಿ ಕೈ ಮೊದಲನೇ ಸಾರ್ತಿ. ತಗ್ಲಾಕ್ಸಿದ್ರೆ ಏನಾದ್ರೂ ಮಧುವಂತಿ ಕೈಲಿ ಕತ್ತರಿಸ್ಬಿಡ್ತೀನಿ, ಓಡೋಕುದ್ರೆ ಕಾಲ್ನ. ಜ್ಞಾಪಕ ಇರ್ಲಿ. ಅಣ್ಣ, ನಿನ್ನ ಯಾಕಣ್ಣ ನಾನ್ ತಗ್ಲಾಕ್ಸ್ಲಿ? ಒಂದು ಮಾತು ಹೇಳ್ತೀನಿ ಕೇಳು, ಇಂಥದೆಲ್ಲ ನಾನು ಎಷ್ಟು ಮಾಡಿದ್ದೀನಿ, ಯಾವತ್ತಾರು ಸಿಕ್ಕಾಕೊಂಡಿದ್ದೀನ? ಅಕ್ಕ ನೀನು ಸಿಕ್ಕಾಕೊಳ್ಳಲ್ಲ, ಯಾವಾಗ್ಲೂ ಮಾಡೋರು. ಅಪರೂಪಕ್ ಮಾಡೋರು ಸಿಕ್ಕಾಕೊಂಡು ಮಾಡ್ತಾರೆ ಯಾವಾಗ್ಲೂ ಇಂಥದ್ದೇ ಅಂತ ಆಗೋಗತ್ತೆ. ಭಯ ಪಟ್ಕೊಂಡಿದ್ರೆ ನೀನ್ ಹೀಗೆ ಇರ್ಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ನಡಿ, ಆಮೇಲೆ ಬಂದ್ ತಗೊಳ್ಳೋಣ. ನಿನ್ ಶೇರು 50% ಸೇಫ್ ಆಗಿ ಕಾರಲ್ಲಿರುತ್ತೆ. ಕೀ ನನ್ನ ಹತ್ರ ಇದೆ, ಆಮೇಲೆ ಬಂದ್ ತಗೊಳ್ಳೋಣ. ನಡಿ. ಮಾಡ್ಬೇಕಲ್ಲ ಏನಾದ್ರೂ ಹೆಚ್ಚು ಕಡಿಮೆ, ಬಿಡಲ್ಲ ಸುಮ್ನೆ. ಆಯ್ತು, ಏನು ಆಗಲ್ಲ, ಸೇಫ್ ಆಗಿರುತ್ತೆ. ನಡಿ. ಬಾರಪ್ಪ. ಮಧುವಂತಿ ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಅವಳು ದುಡ್ಡು ಇಸ್ಕೊಂಡ್ಬಿಟ್ಲು. ಅಪ್ಪ, ಏನದು ನಿನ್ ದುಡ್ಡಿನ ವ್ಯವಹಾರ? ಅದು ಯಾರು ದುಡ್ಡು ಇಸ್ಕೊಂಡಿದ್ದು? ನೀನ್ ಯಾರಿಗೆ ದುಡ್ಡು ಕೊಟ್ಟೆ? ಅದು ಮಧು. ನಾನ್ ಹೇಳ್ತೀನಿ. ಈ ಮನೆ ಸೊಸೆ ಅನ್ನಿಸ್ಕೊಂಡೋಳ್ಗೆ ಶಿಶಿರ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಇವ್ರ ಕೈಗೆ ದುಡ್ಡು ಕೊಟ್ಟು ಇನ್ಮೇಲೆ ನೀನ್ ಶಿಶಿರಿಂದ ದೂರ ಇರಬೇಕು ಅಂತ ಹೇಳಿಸ್ದೆ. ಈಗ ನೋಡಿ, ನಿಜವಾಗ್ಲೂ ಅವಳಿಗೆ ಶಿಶಿರ್ ಮೇಲೆ ಪ್ರೀತಿ ಇದ್ದಿದ್ರೆ ಅವಳು ದುಡ್ಡಿಸ್ಕೋತಾ ಇದ್ಲಾ? ಏನ್ ಹೇಳ್ತಾ ಇದೀಯ ಮಧು? ನೀನ್ ಕಳ್ಸಿದ ದುಡ್ಡನ್ನ ಹುಡುಗಿ ಇಸ್ಕೊಂಡು ಶಿಶಿರಿಂದ ದೂರ ಇರ್ತೀನಿ ಅಂತ ಹೇಳದ್ಲ? ಹೌದು ಬಾವಾ, ನಾನೇ ಎಲ್ಲ ಮಾತಾಡ್ಬಿಟ್ಟು ಸೆಟ್ಲ್ ಮಾಡ್ಸಿರೋದು. ದುಡ್ಡಿನಿಂದ ಏನ್ ಕೊಂಡ್ಕೊಳಕ್ಕಾಗಲ್ಲ ಹೇಳಿ? ಮನುಷ್ಯರ ಪ್ರಾಣ ಒಂದು ಬಿಟ್ಟು. ಇಷ್ಟು ದಿನ ಅವಳು ತುಂಬಾ ಸ್ವಾಭಿಮಾನದ ಹುಡುಗಿ, ನ್ಯಾಯಕ್ಕೋಸ್ಕರ ಹೋರಾಡೋಳು ಅಂತ ತಪ್ಪು ತಿಳ್ಕೊಂಡಿದ್ದೆ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡೆ ಅವಳ ಬಗ್ಗೆ ಯೋಚನೆ ಮಾಡಿ. ಅವಳ ಕ್ಲಾಸ್ ಎಂತದ್ದು ಅಂತ ಇವತ್ತು ಗೊತ್ತಾಯ್ತು. ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ಇನ್ನೇನೋ ಶಿಶಿರ್, ನೀನ್ ಅವಳನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ದೆ, ಆದ್ರೆ ಈಗ ಗೊತ್ತಾಯ್ತಾ ಅವಳ ಯೋಗ್ಯತೆ ಏನು ಅಂತ? ದಡ್ರು ಹುಡುಗರು. ಮನಸ್ಸು ಹೆಣ್ಣು ಮಕ್ಕಳದು ಅಂದ್ರೆ ಮೀನಿನ ಹೆಜ್ಜೆ ಇದ್ದ ಹಾಗೆ. ಗೊತ್ತಾಗಲ್ಲ ಇವಕ್ಕೆ, ಬೀಳ್ತವೆ ಹಳ್ಳಕ್ಕೆ. ಏ ಶಶಿರ, ಅವಳು ದುಡ್ಗೋಸ್ಕರನೇ ಕಣಯ್ಯ ನಿನ್ನ ಲವ್ ಮಾಡಿರೋದು. ಅಂತಾರ ಅದನ್ನ ಲವ್ವು. ಕೊಡಬೇಕಿತ್ತು ಅವಳು ಶಿಶಿರಂಗ್ ನೋವು, ಬೇಕಿತ್ತು ಅವಳ ಗಂಟು, ಸಿಕ್ತು ಎಲ್ಲ, ಬಿಟ್ಲು ಈಗ. ಇಲ್ಲ, ಏನೋ ಹೆಚ್ಚು ಕಮ್ಮಿ ಆಗಿದೆ. ಆ ಹುಡುಗಿ ಅಂಥವಳು ಅಂತ ನನಗನ್ಸಲ್ಲ. ಹಾಲ್ ಯಾವ್ದು ಸುಣ್ಣ ಯಾವ್ದು ಅಂತ ಗೊತ್ತಾಯ್ತಲ್ಲ. ಆದ್ರೂ ಮಧು
ಪ್ರೀತಿಗೆ ಬೆಲೆ ಕಟ್ಟಿ ಕಳಿಸಿದ್ಯಾ ನೀನು? ನಂದ ಐಡಿಯಾ ಇದೆಲ್ಲ. ಇವ್ರ ಪ್ರೀತಿ ಬೆಲೆ ಎಷ್ಟು ಗೊತ್ತಾ? ಬರೀ 10 ಲಕ್ಷ. 20 ಲಕ್ಷ ಇಸ್ಕೊಂಡ್ಲು. ನನಗೇನೋ 50% ಡಿಸ್ಕೌಂಟ್ ಅಂತ ತಲೆನಲ್ಲಿತ್ತು. 20 ಲಕ್ಷ ಇಸ್ಕೊಂಡ್ಲು. ಹೌದು ಬಾವ, ಆ ಮಿಡಲ್ ಕ್ಲಾಸ್ ಮಳ್ಳಿ ಒಪ್ಕೊಂಡ್ಲು 20 ಲಕ್ಷ, ಬಿಟ್ಕೊಟ್ಬಿಟ್ಲು ಶಿಶಿರನ್ನ. ಮೇಡಮ್, ಯಾರು ಬೇಕಿತ್ತು? ಯಾರು ನೀವು? ಏನ್ರಿ ಹೇಳ್ತಿದ್ದೀರಾ? ಇದು ನಮ್ಮನೆ. ಹಂಗೆಲ್ಲ ಹೋಗಂಗಿಲ್ಲ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಮಧು, ಯಾರದು? ಏನದು ಗಲಾಟೆ? ಪ್ಲೀಸ್ ಮೇಡಮ್. ಅತ್ತೆ, ಎಣಿಸ್ಕೊಳ್ಳಿ, ನೀವು ಕಳ್ಸಿದ ದುಡ್ಡು ಸರಿಯಾಗಿದ್ಯಾ ಅಂತ. ನನಗ್ ಗೊತ್ತು, ನಾನು ಅತ್ತೆ ಅಂತ ಕರೆದ್ರೆ ನಿಮಗ್ ಕೋಪ ಬರುತ್ತೆ ಅಂತ. ಆದ್ರೆ ನಾನ್ ನಿಮ್ಮನ್ನ ಏನಂತ ಕರೀಲಿ? ನನಗ್ ತಾಳಿ ಕಟ್ಟಿದ ಗಂಡನ್ ತಾಯಿ ನೀವು, ನನಗ್ ಅತ್ತೆನೇ ಆಗ್ಬೇಕಲ್ವಾ? ಹಾಗಂತ ಕರೆಯೋದಿಕ್ ನನಗ್ ಅಧಿಕಾರ ಇದೆ. ಅದನ್ನ ನೀವು ಕಿತ್ಕೊಳ್ಳಕ್ಕಾಗಲ್ಲ. ಸಾರಿ ಅತ್ತೆ, ನಿಮ್ ದುಡ್ಡು ಏನನ್ ಬೇಕಾದ್ರೂ ಕೊಂಡ್ಕೊಳ್ಳತ್ತೆ ಅನ್ನೋ ಭ್ರಮೆ ಇದೆ ನಿಮ್ಗೆ. ಇವತ್ತು ಇನ್ನೊಂದು ತಿಳ್ಕೊಳ್ಳಿ, ಪ್ರೀತಿ, ವಿಶ್ವಾಸ, ಸಂಬಂಧ ಇವುಗಳನ್ನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ. ಮತ್ತೆ ಇಂಥ ಪ್ರಯತ್ನ ಮಾಡಬೇಡಿ ಅತ್ತೆ. ನನಗೀ ತರ ಮತ್ತೆ ಮತ್ತೆ ಬಂದು ಪಾಠ ಹೇಳ್ಕೊಡಕ್ಕೆ ಹಿಂಸೆ ಆಗತ್ತೆ. ನನ್ನನ್ನ ಸೊಸೆಯಾಗಿ ನೀವಿ ಮನೆ ತುಂಬಿಸ್ಕೋಬೇಕು. ಈ ತರ ಎಲ್ಲ ಮತ್ತೆ ಈ ಮನೆಗೆ ಬರೋ ಹಾಗೆ ಮಾಡಬೇಡಿ. ಸಾಕು ನಾಟಕ. ಆಸೆ ಪಡ್ಲಿಲ್ಲ ದುಡ್ಗೆ ಅನ್ನೋದಾದ್ರೆ ಇಸ್ಕೊಂಡೆ ಯಾಕೆ ದುಡ್ನ? ಆಸೆ ಪಡ್ಲಿಲ್ಲ ದುಡ್ನ ಅನ್ನೋದಾಗಿದ್ರೆ ಹೇಳ್ಬೇಕಾಗಿತ್ತು ಮನೆಗ್ ಬಂದಾಗ್ಲೇ ಬೇಡ ಅಂತ. ತಗೊಂಡೆ ಅಲ್ಲಿ, ಯಾಕೆ ಸಾಲಿಲ್ವಾ? ಬಂದಿದ್ಯಾ ಈಗ ಡೈಲಾಗ್ ಹೊಡಿಯೋಕ್ಕೋ ಇಲ್ಲ ಚೌಕಾಸಿ ಮಾಡೋಕ್ಕೋ? ಸಾರಿ, ಚೌಕಾಸಿ ಮಾಡೋ ಚಿಲ್ರೆ ಬುದ್ಧಿ ದುಡ್ಡಿರೋ ನಿಮ್ಮಂಥವ್ರಿಗಿರ್ಬೋದು, ಆದ್ರೆ ನಮ್ಮಂಥವ್ರಿಗಲ್ಲ. ಮತ್ತೆ 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 ಯಾಕೆ ಬಂದೆ? ನೀವು ದುಡ್ಡು ಕೊಟ್ಟು ಪ್ರೀತಿನ ಕೊಂಡ್ಕೊಳಕ್ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಕೆಲವರಿಗೆ ಅರ್ಥ ಮಾಡಿಸ್ಬೇಕಿತ್ತು. ಅದಕ್ಕೆ ಅಲ್ಲಿ ತಗೊಳ್ಳೋ ತರ ನಾಟಕ ಮಾಡ್ದೆ. ಇಲ್ಲಿ ನೇರವಾಗಿ ಬಂದು ವಾಪಸ್ ಕೊಡ್ತಾ ಇದ್ದೀನಿ. ಸಾಕ್ಷಿ ಸಮೇತನೇ ಪ್ರೂವ್ ಮಾಡ್ಬೇಕಾಗಿತ್ತು ನಾನು. ಸೆಕ್ಯೂರಿಟಿ, ಏನ್ ನೋಡ್ತಾ ನಿಂತಿದ್ದೀರಾ? ಮೊದ್ಲು ಇವಳನ್ನ ಹೊರಗಡೆ ಕಳ್ಸಿ. ಇವಳಿಲ್ಲಿ ನಿಂತ್ಕೊಂಡಿದ್ದಷ್ಟು ನನಗ್ ನಿಲ್ಲಕ್ಕಾಗೋದಿಲ್ಲ. ಕೆಲ್ಸ ಮುಗಿದ್ಮೇಲೆ ನಾನೇ ಹೋಗ್ತೀನಿ ಅತ್ತೆ. ನಾನೇ ಹೇಳಿದ್ನಲ್ಲ, ನೀವ್ ನನ್ನ ಆರ್ತಿ ಮಾಡಿ ಮನೆ ತುಂಬಿಸ್ಕೋಬೇಕು. ಅಲ್ಲಿವರೆಗೂ ನಾನೀ ಮನೆ ಒಳಗಡೆ ಕಾಲಿಡಲ್ಲ. ಈ ತರ ನನ್ನ ಹೊರಗೆ ಹಾಕೋ ತೊಂದ್ರೆ ನಿಮಗ್ ಬೇಡ. ನಾನ್ ದುಡ್ಡಿಗೆ ಆಸೆ ಪಡ್ತಿದ್ದೆ ಅಂದ್ರೆ ಇಷ್ಟಕ್ಕೆ ಸುಮ್ನಾಗ್ತೀನಿ ಅಂತ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಇದ್ರ 10 ಪಟ್ಟು ನಾನ್ ಕೇಳ್ತಾ ಇದ್ದೆ. ನೀವು ಕೊಟ್ಟು ಕೈ ತೊಳ್ಕೋಬಹುದಾಗಿತ್ತು. ನಾನ್ ಕೇಳೋದು ಇಲ್ಲ, ನಿಮ್ಗೆ ನಮ್ಮನ್ ದೂರ ಮಾಡೋ ಸುಖನೂ ಸಿಗೋದಿಲ್ಲ.
ಈ ದಿನ ನಾನ್ ನಿಮ್ಗೆ ಸ್ಪಷ್ಟವಾಗಿ ಹೇಳ್ಬೇಕಾಗಿತ್ತು. ಅದಕ್ಕೆ ನಾನ್ ಬಂದಿದ್ದು. ಅಲ್ದೆ ದುಡ್ಡನ್ನ ಪೋಲ್ ಮಾಡ್ಬೇಡಿ ಅತ್ತೆ. ನನ್ ದುಡ್ಡನ್ನೇ ನೀವೆಷ್ಟು ಅಂತ ನನಗ್ ಕೊಡ್ತೀರಾ ಅಲ್ವಾ ಅತ್ತೆ? ನಾನೀ ಮನೆ ಸೊಸೆ ಅಂದ್ಮೇಲೆ ಈ ಮನೆಗ್ ಸೇರ್ದವಳೆ ನಾನು. ಇದೆಲ್ಲ ನನ್ಗೂ ಸೇರಿತ್ತಾನೆ. ಓಹೋ, ಹಕ್ಕಿನ ಬಗ್ಗೆ ಮಾತಾಡ್ತಾ ಇದೀಯಾ? ಪಾಲಿನ ಬಗ್ಗೆ ಮಾತಾಡ್ತಾ ಇದೀಯಾ? ಹೌದು ಅತ್ತೆ, ಹಕ್ಕಿದೆ. ಪಾಲ್ ಬೇಕು ನನಗೆ. ಯಾವ್ದ್ರದ್ದು? ಪ್ರೀತಿದ್ದು. ನಿಮ್ ಪ್ರೀತಿ, ನಿಮ್ ವಿಶ್ವಾಸ, ನನ್ ಸ್ಥಾನದ ಪಾಲು. ಈ ಹಣ ಆಸ್ತಿ ಎಲ್ಲ ಇವತ್ತಿರತ್ತೆ, ನಾಳೆ ಹೋಗತ್ತೆ ಅತ್ತೆ. ಇದನ್ನೆಲ್ಲ ನಾವು ಸಂಪಾದಿಸ್ಕೋಬಹುದು. ಆದ್ರೆ ಪ್ರೀತಿ, ವಿಶ್ವಾಸ, ಸಂಬಂಧನಲ್ಲ. ಅದನ್ನ ನಾನ್ ನಿಮಗೆ ಹೇಳ್ಕೊಡ್ಬೇಕಾ? ಆದ್ರೆ ಶಿಶಿರ್ ಬಗ್ಗೆ ಇರೋ ಪ್ರೀತಿನ ಪ್ರಪಂಚದಲ್ಲಿರೋ ಎಲ್ಲಾ ಸಂಪತ್ಗಳನ್ನ ತಂದು ಸುರಿದ್ರು ಬದಲಾಯಿಸೋದಿರ್ಲಿ, ಕಡಿಮೆ ಮಾಡೋಕ್ಕೂ ಆಗಲ್ಲ. ಇದು ಶಿಶಿರ್ಗೂ ಅನ್ವಯಿಸತ್ತೆ. ಬೇಕಾದ್ರೆ ಕೇಳ್ ನೋಡಿ ಅವನ್ನ. ನೀವ್ ಹೀಗೆಲ್ಲ ಮಾಡಿದ್ರೆ ಈ ಮನೆಗ್ ಸೊಸೆಯಾಗಿ ಬರ್ಬೇಕು ಅನ್ನೋ ಹಠ ನನ್ಗಿನ್ನೂ ಹೆಚ್ಚಾಗತ್ತೆ. ಏನ್ ಮಾಡ್ಲಿ ಅತ್ತೆ, ನನ್ ಸ್ವಭಾವನೆ ಅಂಥದ್ದು. ಯಾರಿಂದ ಬಂತು ನನ್ ಗೊತ್ತಿಲ್ಲ. ಏನ್ರಿ ನಿಂತ್ಕೊಂಡ್ ನೋಡ್ತಾ ಇದ್ದೀರಾ? ಕತ್ ಹಿಡ್ದು ಆಚೆ ತಳ್ಳಿ. ಮೇಡಮ್, ಈ ಮನೆಯಿಂದ ಆಚೆ ಹೋಗ್ಬೇಕಾಗಿರೋದು ನಾನಲ್ಲ. ಯಾರ್ ಹೋಗ್ಬೇಕು ಅಂತ ನಿಮ್ಗೂ ಗೊತ್ತು. ಅಂಥ ಸಂಸ್ಕಾರ ನನ್ಗಿಲ್ಲ. ಸಂಬಂಧ ಪಟ್ಟೋರೋ ಪಡ್ದೇ ಇರೋರೋ, ಹಕ್ಕಿರೋರೋ ಇಲ್ವೋ, ಎಲ್ರೂ ಒಟ್ಟಾಗಿದ್ದೀರಾ. ಹಾಗೇ ಇರ್ಲಿ ಅನ್ನೋದೇ ನನ್ನಿಷ್ಟ. ಈಗ್ಲೂ ಅಷ್ಟೇ, ಮುಂದೇನೂ ಅಷ್ಟೇ. ಯಾರಿಗೂ ನನ್ ಕತ್ತೆ ಹಿಡ್ದು ಆಚೆ ತಳ್ಳೋ ಹಕ್ಕಿಲ್ಲ ಅತ್ತೆ. ಯಾಕಂದ್ರೆ ನಾನ್ ಈ ಮನೆ ಸೊಸೆ. ಹೇಳ್ತೆ ಹೋಗ್ಬಾರ್ದು. ಬರ್ತೀನಿ ಅತ್ತೆ. ಬರ್ತೀನಿ ಅನ್ಬೇಡ, ತೊಲಗು. ಹಾಗ್ ಮಾಡೋದಿಕ್ಕಾಗೋದೇ ಇಲ್ಲ ಅತ್ತೆ. ಬಂದೇ ಬರ್ತೀನಿ. ಈಗ ಹೋಗ್ಬರ್ತೀನಿ ಅಷ್ಟೇ. ಎಣಿಸ್ಕೊಂಡ್ಬಿಡಿ ಕರೆಕ್ಟ್ ಆಗಿದ್ಯಾ ಅಂತ. ಏನು ಭಾರಿ ನಿಯತ್ತಿರೋರ್ ತರ ಕೊಟ್ಟ ದುಡ್ಡನ್ನ ವಾಪಸ್ ಕೊಟ್ಟು ಹೋಗ್ತಿದ್ದೀನಿ ಅಂತ ಹೇಳಿ ಒಂದೇ ಬ್ರೀಫ್ ಕೇಸ್ ಇಟ್ಟು ಹೋಗ್ತಿದ್ಯಾ? 50% ನಿನ್ಗ? ಫೆಸ್ಟಿವಲ್ ಆಫರಾ 50% ಕೊಡೋದಿಕ್ಕೆ? ನನ್ಗರ್ಥ ಆಗ್ಲಿಲ್ಲ. ನಾನ್ ಕಳ್ಸಿದ್ದು 2 ಬ್ರೀಫ್ ಕೇಸ್, 20 ಲಕ್ಷ. 10 ಲಕ್ಷ ವಾಪಸ್ ಕೊಟ್ಟು ಇನ್ 10 ಲಕ್ಷ ನೀನೇ ಇಟ್ಕೊಂಡಿದ್ಯಾ? ಸಾಕಾ ನಿನ್ ಪ್ರೀತಿಗೆ ಇಷ್ಟೇ ಬೆಲೆನಾ? ನನಗ್ ಕೊಟ್ಟಿದ್ದು ಒಂದೇ ಬ್ರೀಫ್ ಕೇಸ್. ಮಿಕ್ಕಿದ್ದನ್ನ ನೀವ್ ಯಾರಿಗ್ ಕೊಟ್ಟಿದ್ರೋ ಅವ್ರನ್ನ ಕೇಳ್ಕೊಳ್ಳಿ. ಇನ್ನೇನು ಕ್ಲಾರಿಫಿಕೇಶನ್ ಬೇಡ ಅನ್ಸತ್ತೆ ಅಲ್ವಾ ಅತ್ತೆ? ನಾನ್ ಹೊರಡ್ತೀನಿ. ಇನ್ನೊಂದ್ ಬ್ರೀಫ್ ಕೇಸ್ ವಿಚಾರನ ನಾನ್ ಹೋದ್ಮೇಲೆ ನೀವ್ ವಿಚಾರಿಸ್ಕೊಳ್ಳಿ. ನಾನಿನ್ ಬರ್ಲಾ?
ನಾನ್ ಬರ್ತೀನಿ. ಅಜ್ಜಿ, ನಾನ್ ಬರ್ತೀನಿ. ಬೇಕಿತ್ತ ಇದೆಲ್ಲ? ಹಾ, ಛೀ, ಎಂಥ ಚೀಪ್ ಕೆಲಸ ಮಾಡಿದೀರಾ ನೀವು. ಏನ್ ವಿಶ್ವಣ್ಣ, ದೊಡ್ಡದಾಗಿ 20 ಲಕ್ಷ ಸಾಲಲ್ಲ, ಇನ್ನೂ 10 ಲಕ್ಷ ರೆಡಿ ಮಾಡಿ ಇಟ್ಕೋ ಅಂತ ಹೇಳ್ ಹೋದ್ರಿ. ಇದಕ್ಕೇನಾ? ಉಗಿದು ಹೊರಗಡೆ ಇಟ್ಟಿರೋರಿಂದ ಉಪದೇಶ ಕೇಳ್ಬೇಕಾಗ್ ಬಂತು. ಅದು ಅದು ನಿಮ್ಮಿಂದ. ಇದನ್ನ ನಾನ್ ಯಾವತ್ತೂ ಕ್ಷಮಿಸಲ್ಲ. ಉಳಿದಿದ್ದ ದುಡ್ಡಲ್ಲಿ ಅದು ಕಾರಲ್ಲಿ ಇಟ್ಟಿದ್ದೀನಿ. ಛೇ, ನೀವ್ ಏನು ಅಂತ ತೋರ್ಸ್ಕೊಟ್ಬಿಟ್ರಿ. ಛೇ, ಅಪ್ಪ, ಏನಪ್ಪ ಇದು ಇಷ್ಟು ಚೀಪ್ ಆಗಿ? ಛೇ, ನಮ್ ಮಾನ ಮರ್ಯಾದೆ ಎಲ್ಲ ಕಳ್ದ್ಬಿಟ್ಟಿಯಲ್ಲ. ಹೋಗು, ಫಸ್ಟ್ ಆ ದುಡ್ಡನ್ನ ತಗೊಂಡ್ ಬಾ, ಹೋಗು. ಏನ್ ನಿಂತಿದ್ದೀರಲ್ಲ ಅಳಿಯಂದ್ರೆ, ಕದ್ದಿರೋ ದುಡ್ಡನ್ನ ತಗೊಂಡ್ ಬನ್ನಿ, ಹೋಗಿ. ಅದೇ ನಾನ್ ಕದ್ದಿಲ್ಲ, ಕಾರಲ್ಲಿ ಇಟ್ಟಿದ್ದೀನಿ. ತಗೊಂಡ್ ಬನ್ನಿ, ಹೋಗು. ಛೇ. ಅಯ್ಯೋ ರೀ, ಹೋಗ್ರಿ, ತಗೊಂಬನ್ನಿ. ಎಂತ ಒಳ್ಳೆ ಡೀಲು, ಒಳ್ಳೆ ಜಾಕ್ ಪಾಟ್ ಹೊಡೆದಿದ್ದೆ, ಎಲ್ಲ ಹಾಳಾಗೋಯ್ತು. ಆಗೋಯ್ತೆಂಥ ಅವಮಾನ. ಆಗಿದ್ದೆಲ್ಲ ನಿನ್ನಿಂದಾನೆ. ಹಾಳಾಗೋಗ್ಲಿ ಮಾನ. ಬೆವರು ಸುರಿಸಿ ದುಡ್ದಿದ್ದೆ, ದುಡ್ಡಾರು ಸಿಕ್ತಾ? ಅದು ಇಲ್ಲ, ಕೈಗೆ ಬಂದಿದ್ ಬಾಯಿಗೆ ಬರ್ಲಿಲ್ಲ. ಮಾನ ಅಲ್ವಾ ದೊಡ್ಡದು? ಈಗ ತೋರ್ಸೋದ್ ಹೇಗೆ ಮಧುವಂತಿಗ್ ಮುಖಾನ? ಹೇ, ನಿನಗಿದ್ ಫಸ್ಟ್ ಟೈಮ್, ಅದಕ್ಕೆ ಆಗನ್ಸಿದೆ. ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸ್ವಲ್ಪ ದಿವಸ ಅಷ್ಟೇ, ಎಲ್ಲ ಮರ್ತೋಗ್ಬಿಡ್ತಾರೆ. ಗೊತ್ತಿಲ್ಲ ನಿಂಗ್ ಮಧುವಂತಿ ಬಗ್ಗೆ. ಮೂಡಿದ್ರೆ ಒಂದ್ಸರ್ತಿ ಅಭಿಪ್ರಾಯ ಅವಳ ಮನ್ಸಲ್ಲಿ ಇದ್ದು ಬಿಡುತ್ತೆ. ಹಾಗೆ ಮರಿಯಲ್ಲ ಅವಳು. ಅಯ್ಯೋ, ಜನ ಎಂತೆಂತದ್ದನ್ನ ಮರ್ತೋಯ್ತಾರೆ. ಇದೇನ್ ಮಹಾ ಅಕ್ಕಿ ಅನ್ನ ಆಗುತ್ತೆ ಅಂತ ಕಂಡಿಡ್ದವ್ರು ಯಾರಪ್ಪ? ಇವತ್ತು ಅವ್ರ ಹೆಸರೇ ಇಲ್ಲ, ಆದ್ರೂ ಪ್ರಪಂಚ ಎಲ್ಲ ಅನ್ನ ಮಾಡ್ಕೊಂಡು ತಿಂತಾ ಇಲ್ವಾ? ಇದ್ಯಾವ ಮಹಾ? ತಗೋ. ಯಾಕೆ ನನ್ಗೆ ಯಾಕೆ ಕೊಡ್ತಿದ್ಯಾ? ಕದ್ದು ನೀನು, ತಗೊಂಡ್ ಹೋಗ್ ಕೊಡು ನೀನೆ. ಅಂತಾರಲ್ಲ ಏನೋ, ತಿಂದು ಕೋತಿ ಒರೆಸ್ತಂತೆ ಮೇಕೆ ಮುಖಕ್ಕೆ. ಜೊತೆಲಿ ಬಂದಿದ್ಕೆ 50% ಕೇಳ್ಬಿಟ್ಟೆ. ತಗೋ, ಈ ರಿಸ್ಕರ ತಗೊಂಡೋಗಿ ಕೊಟ್ಬಿಡು. ಮಧುವಂತಿಗೆ ನೀನು ಅಣ್ಣ, ನಿನ್ ಮೇಲೆ ಕೋಪ ಕಮ್ಮಿ ಇರುತ್ತೆ. ನಾನು ಹೋದ್ರೆ ಇನ್ನೂ ಕೆಲ್ಸ ಕೆಟ್ಟೋಗುತ್ತೆ ನೋಡಪ್ಪ. ಯಾವ 50% ಹೋಯ್ತು ಮಾನ, ಡಬ್ಬಲ್ ನಂದು. ಮಾಡೇ ಇರ್ಲಿಲ್ಲ ಇಂಥ ಹಲ್ಕ ಕೆಲ್ಸ. ಮಾಡ್ಬೇಕಾಯ್ತು, ಕೇಳ್ ನಿನ್ನ ಮಾತು. ಈಗ ತಗ್ಲಾಗಿಸ್ತಿದ್ಯಾ ನನ್ನ? ಏನು ಆಗಲ್ಲ, ಹೋಗಂಟಮ್ಮ, ಸಿಗುತ್ತೆ ಇನ್ನೊಂದ್ ಚಾನ್ಸು. ಆವಾಗ ನಿನ್ಗೆ 75% ಕೊಟ್ಬಿಡ್ತು. ನಿನ್ ಜನ್ಮಕ್ಕೆ ಜೋಡಿಸ್ತೀನಿ ಮತ್ತೆ ಕೈನ ನಿನ್ ಜೊತೆ ಅನ್ಕೊಂಡಿದ್ಯಾ? ಇದೇ ಒಂಚೂರ್ ನನ್ಗಿನ್ನೂ ಮಾನ ಮರ್ಯಾದೆ ಚೀಪ್ ಅಲ್ಲ ನಿನ್ನಷ್ಟು. ಈಗೇನು ಹೋಗ್ತೀಯೋ ಇಲ್ವೋ? ಕೊಡು, ಮಾಡಿದ ತಪ್ಪಿಗೆ ಅನುಭವಿಸ್ತೀನಿ. ನನಗಾದ್ರೂ ಉಗಿಯೋದಕ್ಕೆ ಮಧುವಂತಿಗೆ ಮಾತ್ ಬೇಕು. ಆದ್ರೆ ನಿನಗೆ ಅವಳದೊಂದು ಲುಕ್ಕೇ ಸಾಕು. ನನಗ್ ಉಗಿಯೋದಕ್ಕೆ ಡಬಲ್ ಇರುತ್ತೆ ಅದ್ರ ರಿಯಾಕ್ಷನ್. ಕರ್ಮ ನಿಂದು ಅನುಭವಿಸು. 50% ಬೇಕಂತ, 50%. ನಿಂತ್ಕೊಳ್ಳೆ. ಎಲ್ಲಿಗೆ ಹೋಗಿ ಬರ್ತಾ ಇದೆಯಾ ಪುಟ? ಈಗ್ಲಾದ್ರೂ ಹೇಳು. ಉತ್ತರ ಕೊಡ್ಲಿಲ್ಲ ಅಂದ್ರೆ ಮನೆ ಒಳಗಡೆ ಸೇರ್ಸಲ್ಲ. ತಗೊಂಡೋಗಿ ದುಡ್ಡನ್ನ ಏನೇ ಮಾಡ್ದೆ? ಬರೀ ಕೈಲಿ ಬಂದಿದ್ಯಾ? ಆ ದುಡ್ಡನ್ನ ತಗೊಳೋದಕ್ಕೆ ಇಷ್ಟ ಇರ್ಲಿಲ್ಲ, ಅದನ್ನ ಬ್ಯಾಂಕಲ್ಲಿಟ್ಟು ಜೋಪಾನ ಮಾಡಿ ಬಂದ್ಯಾ? ಜೋಪಾನ ಏನೋ ಮಾಡ್ದೆ, ಆದ್ರೆ ಬ್ಯಾಂಕ್ ಅಲ್ಲಲ್ಲ. ಮತ್ತೆ
ಅದನ್ನ ಯಾರಿಗ್ ತಲುಪಿಸ್ಬೇಕಿತ್ತೋ ಅವ್ರಿಗೆ ತಲುಪಿಸ್ದೆ. ಅಂದ್ರೆ ಮೊದ್ಲೇ ಲೆಕ್ಕಾಚಾರ ಹಾಕಿದ್ಯಾ? ಹೀಗೆ ಮದ್ವೆ ಮಾಡ್ಕೋಬೇಕು, ಅವ್ರ ಹತ್ರ ಹೀಗೆ ದುಡ್ಡು ಇಸ್ಕೋಬೇಕು, ಅದನ್ನ ಇನ್ಯಾರಿಗೋ ಕೊಡ್ಬೇಕು, ಏನೋ ಮಾಡ್ಬೇಕು, ಹೀಗೆಲ್ಲ. ಅಮ್ಮ, ನಾನ್ ನಿನ್ ಮಗಳು, ಹಾಗೇನಾದ್ರೂ ಮಾಡ್ತೀನಾ? ಮಾಡಿದ್ಯಲ್ಲಮ್ಮ, ನಮ್ ನಂಬಿಕೆನ ತಲೆ ಕೆಳಗೆ ಆಗೋ ಹಾಗೆ ಮಾಡ್ಬಿಟ್ಟೆ. ನಾವಾಗಿದ್ರೆ ಆ ದುಡ್ಡನ್ನ ಎಡಗೈಯಲ್ಲೂ ಮುಟ್ತಾ ಇರ್ಲಿಲ್ಲ. ನೀನ್ ಅದನ್ನ ಏನ್ ಮಾಡ್ ಬಂದೆ? ಆ ದುಡ್ಡನ್ನ ಯಾರು ಕೊಟ್ಟಿದ್ರು ಅವ್ರಿಗೆ ವಾಪಸ್ ಕೊಟ್ ಬಂದೆ. ಅಂದ್ರೆ ಅವ್ರ ಮಾವನ್ ಹುಡ್ಕೊಂಡ್ ಹೋಗಿದ್ಯಾ? ಅದ್ರ ಬದಲು ಬೇಡ ಅಂತ ಹೇಳಿದ್ರೆ ನಮ್ ಮರ್ಯಾದೆ ಉಳಿತಿತ್ತಲ್ಲ. ರೀ, ಅವಳು ದುಡ್ಡು ತಗೊಂಡ್ಮೇಲೆ ನಾವಿಬ್ರು ಬೈದ್ವಲ್ಲ, ಆ ಗರಿವಾಗಿರತ್ತೆ ಇವಳಿಗೆ, ಅದಕ್ಕೆ ದುಡ್ಡು ತಗೊಂಡೋಗಿ ವಾಪಸ್ ಕೊಟ್ಟಿದ್ದಾಳೆ. ಅಮ್ಮ, ನನ್ಗೂ ಮಾತಾಡಕ್ ಅವಕಾಶ ಮಾಡ್ಕೊಡಿ. ಆ ದುಡ್ಡನ್ ಕಳ್ಸಿದ್ದು ಶಿಶಿರ್ ಅವ್ರ ತಾಯಿ, ಅಂದ್ರೆ ನಮ್ಮತ್ತೆ. ಅವ್ರಿಗೆ ವಾಪಸ್ ಕೊಟ್ ಬಂದೆ. ಇಸ್ಕೊಂಡಿದ್ಯಾಕೆ ಮತ್ತೆ ವಾಪಸ್ ಕೊಟ್ಟಿದ್ಯಾಕೆ? ಇಸ್ಕೊಂಡಿದ್ದು ಮಧ್ಯವರ್ತಿಗಳ ಹತ್ರ, ಆದ್ರೆ ತಲುಪಿಸಿದ್ದು ಯಾರು ಕೊಟ್ಟಿದ್ರು ಅವ್ರಿಗೆ. ಇದ್ರಿಂದ ಏನ್ ಸಾಬೀತ್ ಮಾಡ್ದೆ ಗ್ರೀಷ್ಮಾ? ಶಿಶಿರ್ಗೆ ಇದನ್ನೆಲ್ಲ ಗೊತ್ತಪಡಿಸ್ಬೇಕಿತ್ತಮ್ಮ. ಅವನ್ ಬೆನ್ ಹಿಂದೆ ಅವನ್ ತಾಯಿ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋ ಅರಿವು ಅವನಿಗಿರ್ಲಿಲ್ಲ ಅಮ್ಮ. ಈ ದುಡ್ಡನ್ ಕಳ್ಸಿದ್ದಾಗ್ಲಿ, ಅವನಿಂದ ದೂರ ಮಾಡಕ್ ಈ ರೀತಿ ಮಾಡ್ತಿರೋದಾಗ್ಲಿ, ಇದ್ಯಾವ್ದ್ರ ಕಲ್ಪನೆ ಅವನಿಗಿರ್ಲಿಲ್ಲ. ಅದನ್ನ ನಾನ್ ಅವನಿಗೆ ಗೊತ್ತು ಮಾಡಿಸ್ಬಂದೆ.